ಸ್ನೇಹಿತರೆ, ಕಿರಿಯ ಸ್ಟೇಷನ್ ಪರಿಚಾರಕ KK ಮತ್ತು NKK ಅದ, ಮತ್ತು ಕಿರಿಯ ಪವರ್ಮ್ಯಾನ್ KK ಮತ್ತು NKK ಅದ. ಇದು ಕೌನ್ಸಿಲಿಂಗ್ ಮಾಡ್ಕೊಳ್ಳಾಕ ನಿಮ್ಗೆ ಡೇಟ್ಗಳನ್ನು ಕೊಟ್ಟಿರ್ತಾರೆ. ಯಾರಿಗಂದ್ರೆ ಈಗಾಗಲೇ ಯಾರು ಲೇಟ್ ಮಾಡಿರ್ತಾರೆ ಅಂಥ ಅಭ್ಯರ್ಥಿಗಳು ನಿಮ್ಗೆ ಮತ್ತೆ ಡೇಟ್ಗಳನ್ನು ಕೊಟ್ಟಿರ್ತಾರೆ. ನೀವು ಯಾವ ಡೇಟ್ದಂದು ನೀವು ಹೋಗಿ ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅದನ್ನು ಒಂದು ಶಾರ್ಟ್ ನೋಟಿಸ್ ಬಿಟ್ಟಿರ್ತಾರೆ. ಯಾವಾಗಂದ್ರೆ 5ನೇ ತಾರೀಕು ನೋಡ್ರಿ, 5 ಜನವರಿ 2026ರಂದು ಇದು ನೋಟಿಸ್ ಬಂದಿರ್ತೈತಿ. ಮತ್ತು ಯಾರು ಈಗಾಗಲೇ ಅಭ್ಯರ್ಥಿಗಳು ಲೇಟ್ ಮಾಡಿರ್ತೀರಿ ಅಂಥ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಕೊಟ್ಟಿರ್ತಾರೆ. ಈಗ ಕಿರಿಯ ಸ್ಟೇಷನ್ ಪರಿಚಾರಕ KK ಅಭ್ಯರ್ಥಿಗಳ ಲಿಸ್ಟ್ ಇದ್ದಿರ್ತೈತಿ. ಮತ್ತು ಇತರ ತೆಳಗೆ ಕಿರಿಯ ಸ್ಟೇಷನ್ ಪರಿಚಾರದ KK ಅಭ್ಯರ್ಥಿಗಳದು, ಮತ್ತು ಪವರ್ಮ್ಯಾನ್ NKK ಅಭ್ಯರ್ಥಿಗಳದು, KK ಅಭ್ಯರ್ಥಿಗಳದು ಅವ ಲಿಸ್ಟ್ ಇದ್ದಿರ್ತೈತಿ. ಈ ಲಿಸ್ಟ್ ಒಳಗೆ ಯಾರು ಇದ್ದಿರ್ತಲ್ಲ ಅಂಥ ಅಭ್ಯರ್ಥಿಗಳು ನೀವು ಕೌನ್ಸಿಲಿಂಗ್ ಮಾಡ್ಕೋಬೇಕು. ನಿಮಗೆ ದಿನಾಂಕ ಕೂಡ ಕೊಟ್ಟಾರ. ಯಾವಾಗಂದ್ರೆ ದಿನಾಂಕ ಮತ್ತು ಯಾವ ಪ್ಲೇಸಿಗೆ ಹೋಗ್ಬೇಕು ಎಲ್ಲವೂ ಕೂಡ ಈ PDF ಒಳಗೆ ಇದ್ದಿರ್ತೈತಿ. ಮತ್ತು ಈ PDF ಏನಾದರೂ ಬೇಕಾಗಿತ್ತಂದ್ರೆ ಇದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ಯಾರ ನೀವು ಅಭ್ಯರ್ಥಿಗಳು ಈ ಲಿಸ್ಟ್ನಲ್ಲಿ ಇರ್ತೀರಿ ಅಂಥ ಅಭ್ಯರ್ಥಿಗಳು ನೀವು ಕರೆಕ್ಟ್ ಆ ದಿನಾಂಕದಂದು ಹೋಗಿ ನೀವು ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡ್ಕೋಬೇಕಾಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ವಿಡಿಯೋನ ಹೊಸದಾಗಿ ನೋಡುವಂಥ ಎಲ್ಲ KPTCL ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನಿಮ್ಗೆ ಏನಾದರೂ KPTCL ಬಗ್ಗೆ ಡೈಲಿ ಅಪ್ಡೇಟ್ ಬೇಕಾಗಿತ್ತಂದ್ರೆ, ಏನು ಬೇಕಾದ್ರೆ KPTCL ಅಪ್ಡೇಟ್ ನಿಮ್ಗೆ ಏನಾದರೂ ಸಿಗಬೇಕಿತ್ತಂದ್ರೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ KPTCL ಪ್ರತಿಯೊಂದು ಏನು ಮಾಹಿತಿ ಬಂದಿರ್ತೈತಿ ಅದನ್ನು ಡೈಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಇಲ್ಲಿ ನೋಡ್ರಿ, ಇದು ಲಿಸ್ಟ್ ಈ PDF ಏನೈತಿಲ್ಲ ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ನೋಡ್ರಿ. ಒಂದೊಂದಾಗಿ ಹೇಳ್ಕೊತ ಹೋಗೋಣ. ಇಲ್ಲಿ ನೋಡ್ಬೋದು, ನೇಮಕಾತಿ ಸ್ಥಳ ನಿಯುಕ್ತಿಗಾಗಿ ಕೌನ್ಸಿಲಿಂಗ್ ಅಧಿಸೂಚನೆ ವಿಷಯ. ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಆಯ್ಕೆಯಾಗಿರುವ ಹುದ್ದೆಗಳ ಸ್ಥಳ ನಿಯುಕ್ತಿಯಾಗಿ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಆದೇಶ ನೀಡುವ ಬಗ್ಗೆ ಅಂತ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಕಿರಿಯ ಸ್ಟೇಷನ್ ಪರಿಚಾರಕ KK ಮತ್ತು ಕಿರಿಯ ಪವರ್ಮ್ಯಾನ್ದ KK, ಅದೇ ರೀತಿಯಾಗಿ ಕಿರಿಯ ಸ್ಟೇಷನ್ ಪರಿಚಾರದ NKK ಮತ್ತು ಪವರ್ಮ್ಯಾನ್ NKK ಅಭ್ಯರ್ಥಿಗಳ ಲಿಸ್ಟ್ ಇದ್ದಿರ್ತೈತಿ. ಇಲ್ಲಿ ಕೆಳಗೆ ನೋಡ್ಬೋದು ಏನು ಕೊಟ್ಟಾರಂದ್ರೆ, ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ NKK ಮತ್ತು ಇದ್ರ ಜೊತೆಗೆ KK 2 ಮತ್ತು ಕಿರಿಯ ಪವರ್ಮ್ಯಾನ್ದ ಇದು NKK ಮತ್ತು KK ಅಭ್ಯರ್ಥಿಗಳದ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 6/8/2025ರಿಂದ 25/8/2025ರಂದು ಇದು ಯಾವುದಂದ್ರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಸದರಿ ಆಯ್ಕೆ ಪಟ್ಟಿಯನ್ನು ಆಯ್ಕೆಗೊಂಡಿರೋ ಅಭ್ಯರ್ಥಿಗಳ ಪೈಕಿ ಪೊಲೀಸ್ ಪೂರ್ವ ಚರಿತ್ರೆ, ಅಂಕಪಟ್ಟಿಗಳ ನೈಜತೆ ಮತ್ತು ಮೀಸಲಾತಿ ದಾಖಲಾತಿಗಳ ನೈಜತೆ, ಸಿಂಧುತ್ವ ಪ್ರಮಾಣ ಪತ್ರಗಳು ಸಕ್ಷಮ ಪ್ರಾಧಿಕಾರದಿಂದ ತಡವಾಗಿ ಸ್ವೀಕೃತವಾಗಿರುವ ಕಾರಣ ದಿನಾಂಕ 10/12/2025 ಮತ್ತು 11/12/2025ರಂದು ನಡೆದ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಗೈರು ಹಾಜರಾದ ಅಭ್ಯರ್ಥಿಗಳ ಪಟ್ಟಿ. ಈಗಾಗಲೇ ಅದು ಕೌನ್ಸಿಲಿಂಗ್ ನಡೆದಿರ್ತೈತಿ. ಯಾಕಂದ್ರೆ 10/12/2025ರಿಂದ 11/12/2025 ನಿಮ್ಗೆ 2 ದಿನ ಕೌನ್ಸಿಲಿಂಗ್ ನಡೆದಿರ್ತೈತಿ. ಅವಾಗ ಗೈರು ಅಂದರೆ ಯಾರ್ಯಾರು ಬಿಟ್ಟಿರ್ತಾರಲ್ಲ ಅಂಥ ಅಭ್ಯರ್ಥಿಗಳದ ಲಿಸ್ಟ್ ಇದ್ದಿರ್ತೈತಿ. ಇಲ್ಲಿ ಅವ್ರ ಹೆಸರು ಕೊಟ್ಟಾರ, ಅಪ್ಲಿಕೇಶನ್ ID ಕೊಟ್ಟಿರ್ತಾರೆ, ಅದರ ಮತ್ತು ಮಗಳನ್ನ ನೇಮ್ ಇದ್ದಿರ್ತೈತಿ, ಮತ್ತು ಯಾವ ಕ್ಯಾಟಗರಿ ಇದು PDF ಇದ್ದಿರ್ತೈತಿ. ಇದನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ಇದಂಥ ವಿದ್ಯಾರ್ಥಿಗಳು ನೋಡ್ಕೋರಿ. ನೋಡ್ಕೊಂಡು ನೀವು ಯಾವ ಪ್ಲೇಸ್ ಹೋಗ್ಬೇಕಂದ್ರೆ ಇಲ್ಲಿ ಕೊಟ್ಟಾರ, ಲಾಸ್ಟ್ ನೋಡ್ಬೋದು, ಲಾಸ್ಟ್ನೇ ಪೇಜ್ ಒಳಗೈತಿ. ಟೋಟಲ್ ಆಗಿ 2 ಪೇಜ್ ಅಷ್ಟೇ ಐತಿದ. ಈಗ ಲಾಸ್ಟ್ನೇ ಪೇಜ್ ಓಪನ್ ಮಾಡಿರಿ. ಬೇಕಾಗಿತ್ತರ ಅದು ಲಾಸ್ಟ್ನೇ ಪೇಜ್ ಏನೈತಿಲ್ಲ ಅದನ್ನು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ನೋಡ್ರಿ ನೀವು. ಈ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳಿಗೆ ಸ್ಥಳ ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು ದಿನಾಂಕ 17/1/2025ರಂದು 10ನೇ ಮಹಡಿ ನಿಗಮ ಕಾರ್ಯಾಲಯ, ಇದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇಂಧನ ಭವನ, ಬೆಂಗಳೂರು. ಇಲ್ಲಿ ನೀವು ಕೌನ್ಸಿಲಿಂಗ್ ಹಮ್ಮಿಕೊಳ್ಳಲಾಗಿರುವುದರಿಂದ ಈಗ ಎಲ್ಲಂದ್ರೆ 17ನೇ ತಾರೀಕು ನೋಡ್ರಿ, 17/1/2025ರಂದು ಕೌನ್ಸಿಲಿಂಗ್ ಹಮ್ಮಿಕೊಂಡಿರ್ತಾರೆ. ಇಲ್ಲಿ ಪ್ಲೇಸ್ ಇದ್ದಿರ್ತೈತಿ 10ನೇ ಮಹಡಿ ನಿಗಮ ಕಾರ್ಯಾಲಯ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇಂಧನ, ಬೆಂಗಳೂರು. ಇಲ್ಲಿ ನೀವು ಹೋಗ್ಬೇಕಾಕೈತಿ. ಮತ್ತು ಸದರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ, ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಹಾಗೂ ಗುರುತಿನ ಚೀಟಿಯ ಒಂದು ಸ್ವದೃಢೀಕೃತ ಪ್ರತಿಯೊಂದಿಗೆ ಪೂರ್ವಾಹ್ನ 11 ಗಂಟೆಗೆ ತಪ್ಪದೆ ವರದಿ ಮಾಡಿಕೊಳ್ಳಲು ತಿಳಿಸಿದೆ. ಈಗೇನ ಈ ಲಿಸ್ಟ್ ಒಳಗೆ ಏನದಾರ ಅಭ್ಯರ್ಥಿಗಳದ ಈ ಲಿಸ್ಟ್ ಒಳಗೆ ಏನು ಕೊಟ್ಟಿರ್ತಾರಲ್ಲ ಇಂಥ ಒಟ್ಟು ಅಭ್ಯರ್ಥಿಗಳು ನೀವು ಮಿಸ್ ಮಾಡಲಾರ್ದ 17ನೇ ತಾರೀಕು ನೀವು ಡಾಕ್ಯುಮೆಂಟ್ಸ್ಗಳನ್ನ ನೀವು ಕರೆಕ್ಟ್ ಓದಿ ನೀವು ಕೌನ್ಸಿಲಿಂಗನ್ನು ಮೊದಲು ಕಂಪ್ಲೀಟ್ ಮಾಡ್ಕೊರಿ. ಯಾರು ಕೂಡ ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಮತ್ತೆ ನಿಮ್ಗೆ ಸಮಸ್ಯೆ ಆಕೈತಿ. ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ 11 ಗಂಟೆಗೆ.
ನೀವು 11 ಗಂಟೆಗೆ ನೀವು ವರದಿಯನ್ನು ಮಾಡಬೇಕಾಗತ್ತೆ. ಮತ್ತು ಇದ್ರ ಬಗ್ಗೆ ಏನಾದರೂ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇದೇ ರೀತಿಯಾಗಿ KPTCL ಪ್ರತಿಯೊಂದು ಅಪ್ಡೇಟ್ ಪಡೆಯೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಏನಾದರೂ KPTCL ದವರು ಏನಾದರೂ ನಿಮಗೆ ವೆಬ್ಸೈಟ್ನಲ್ಲಿ ಏನಾದರೂ ಪ್ರಕಟಣೆ ಮಾಡಿರಂದ್ರೆ ನಿಮ್ಗೆ ದಡನ ವಿಡಿಯೋ ಮಾಡಿ ತಿಳಿಸ್ತೀನಿ. ಏನಾದರೂ PDF ಅಥವಾ ಏನಾದರೂ ಮಾಹಿತಿ ಕೊಟ್ಟರೆ KPTCL ಕಡೆ ಏನಾದರೂ ಮಾಹಿತಿ ಬರ್ತಂದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.